1956 ರಾಜ್ಯ ಪುನರ್ವಿಂಗಡಣೆ. ಆ ಸಂದರ್ಭದಲ್ಲಿ ನಮಗೆ ಅನ್ಯಾಯ ಆಯಿತು. ಫಜಲಾಲಿ ಒಬ್ಬ ನ್ಯಾಯಾಧೀಶರು ಚೇರ್ಮನ್ ಆಗಿದ್ದರು. ಪಣಿಕ್ಕರ್ ಕಾಸರಗೋಡ್ನವರು, ಅಂದರೆ ಕೇರಳದವರು. ಪಣಿಕ್ಕರ್ಗೋಸ್ಕರ ಕಾಸರಗೋಡು ಕೇರಳದಲ್ಲಿ ಉಳಿತು. ನಂಬುದ್ರಿಪ್ಪ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಬಿಟ್ಕೊಡಕ್ಕೆ ತಯಾರಾಗಿದ್ದರು. ನಮ್ಮವರು ಸರಿಯಾದ ರೀತಿಯಲ್ಲಿ ಮಾತಾಡಲಿಲ್ಲ. ಈಗ ಮಹಾಜನ್ ವರದಿ ಬಂದು ಒಂದು 20-25 ವರ್ಷದ ಮೇಲೆ ಆಗಿರ್ಬೋದು. ಮಹಾಜನ್ ವರದಿಯಲ್ಲಿ ಕಾಸರಗೋಡ್ ಕರ್ನಾಟಕದ್ದು, ಕಾಸರಗೋಡ್ ಕರ್ನಾಟಕದ್ದು ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊಲ್ಲಾಪುರ ಕರ್ನಾಟಕದ್ದು, ಅಕ್ಕಲಕೋಟೆ ಕರ್ನಾಟಕದ್ದು ಸ್ಪಷ್ಟವಾಗಿ ಹೇಳಿದ್ದಾರೆ. ತಮಿಳುನಾಡಿನಲ್ಲಿ ತಾಳುವಾಡಿ, ಹೊಸೂರು ಕರ್ನಾಟಕದ್ದು, ಮಡಕಸಿರ ಕರ್ನಾಟಕದ್ದು. ಈಗ ಕರ್ನಾಟಕ ಸರ್ಕಾರಕ್ಕೆ ಈಗ ಅವರು ಬೆಂಕಿ ಬಿದ್ದ ಮೇಲೆ ಬಾವಿ ತೆಗೆಯಕ್ಕೆ ಹೋಗಿದ್ದಾರೆ. ಇದುವರೆಗೂ ಒಬ್ಬ ಮಂತ್ರಿ, ಒಬ್ಬ ಶಾಸಕ, ಒಬ್ಬ MP ಈ ಗಡಿನಾಡಿನ ಕನ್ನಡಿಗರ ಬಗ್ಗೆ ಕೇಳಲಿಲ್ಲ, ಮಾತಾಡಲಿಲ್ಲ. ನಾನಂತೂ ಕಾಸರಗೋಡಿಗೆ ಸುಮಾರು 15 ವರ್ಷಗಳ ಕಾಲ ಹೋಗಿದ್ದೇನೆ. ಕಯ್ಯಾರ ಕಿಣ್ಣಣ್ಣ ರೈ ಅದ್ಭುತವಾದಂಥ ಮಹಾ ಕನ್ನಡದ ಕವಿ. ಅವರು ಜೀವಿತವಿರುವವರೆಗೂ ಕಾಸರಗೋಡ್ ಕರ್ನಾಟಕ ಸೇರಬೇಕು ಅಂತ ಒತ್ತಾಯ ಮಾಡಿರ್ತಕ್ಕಂಥದ್ದು. ಈಗ ನಾವು ಮೂಲಭೂತವಾಗಿ ಕಾಸರಗೋಡ್ ಕರ್ನಾಟಕ ಸೇರಲೇಬೇಕು, ಕಾಸರಗೋಡ್ ಕರ್ನಾಟಕ ಸೇರಲೇಬೇಕು. ಇದರಲ್ಲಿ ಬೇರೆ ಮುಲಾಜಿ ಇಲ್ಲವೇ ಇಲ್ಲ. ಈ ಬಗ್ಗೆ ಕಾಂಗ್ರೆಸ್ನವರು, BJPಯವರು, ಕರ್ನಾಟಕದ ಎಲ್ಲರೂ ಒಂದೇ ಧ್ವನಿ ಎತ್ತಬೇಕು. ಕನ್ನಡಿಗರ ಪರವಾಗಿ ನಾವು ಕಾಸರಗೋಡ್ ಕರ್ನಾಟಕ ಸೇರಬೇಕು ಅಂತ ಒಂದು, ಮತ್ತು ಕನ್ನಡಿಗರಿಗೆ ಉದ್ಯೋಗ, ಈ ಎರಡು, ಮತ್ತು ಮಹದಾಯಿ ಮೇಕೆದಾಟು, ಉತ್ತರ ಕರ್ನಾಟಕದ ಅಭಿವೃದ್ಧಿ, ಹೈದರಾಬಾದ್ ಕರ್ನಾಟಕದ ಅಭಿವೃದ್ಧಿ, ಬಹಳ ಪ್ರಮುಖವಾಗಿ ಕಾಸರಗೋಡ್ ಕರ್ನಾಟಕ ಸೇರಬೇಕು ಅಂತೇಳಿ ತೀವ್ರವಾಗಿ ಕರ್ನಾಟಕ ಬಂದ್ ಕರೆ ಕೊಡ್ತೀವಿ, ಕರ್ನಾಟಕ ಬಂದ್ ಕರೆ ಕೊಡ್ತೀವಿ. ಮತ್ತು ಇತ್ತೀಚೆಗೆ ನಿಮಗೆ ನಾನು ಹೇಳ್ತೀನಿ ಯಾವತ್ತು ಅಂತೇಳಿ, ಮಂಗಳೂರು ಕಾಸರಗೋಡ್ ಗಡಿಯಲ್ಲಿ ಭಾರಿ ಚಳವಳಿ, ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡ್ತೇವೆ ಅಲ್ಲಿ. ಮತ್ತು ಇಲ್ಲಿ ವೈನಾಡನ್ನ ಯಾವುದೇ ಕಾರಣಕ್ಕೂ ಒಳಗಡೆ ಹೋಗಕ್ಕಿಲ್ಲ ಅಂತೇಳಿ ಅವ್ರಿಗೆ ನಾವು ಬಂದ್ ಮಾಡ್ತೀವಿ. ಈಗ ಆ ಕಿರಣ್ ಮುಜುಮ್ದಾರ್ ಮತ್ತು ಮೋಹನ್ ದಾಸ್ ಪೈ, ಯಾರ್ರೀ ಅವರು? ಮೋಹನ್ ದಾಸ್ ಪೈ, ತಮಗೆ ನಾನು ಕೈ ಮುಗಿದು ಹೇಳ್ತೇನೆ, ತಾವಿದ್ದರೆ ನಮ್ಮ ರಾಜ್ಯದಲ್ಲಿ ಇರಿ, ಇಲ್ಲದೆ ಹೋಗ್ಬೇಕು. ನೀವು ಕನ್ನಡದ ವಿರೋಧಿ ಥರ ಮಾತಾಡಬಾರ್ದು. ಕನ್ನಡಿಗರಿಗೆ ಉದ್ಯೋಗ ಕಾನೂನು ಆಗಲೇಬೇಕು. ಕಿರಣ್ ಮುಜುಮ್ದಾರ್ಗೋಸ್ಕರ, ಈ ಪೈಗೋಸ್ಕರ ನಿಲ್ಲಿಸುವ ಪ್ರಶ್ನೆ ಇಲ್ವೇ ಇಲ್ಲ. ಕಾಸರಗೋಡ್ ಕರ್ನಾಟಕಕ್ಕೆ ಸೇರಬೇಕು ಅಂತೇಳಿ ಈಗ ನಾವು ರಾಜಭವನದ ಕಡೆ ಹೋಗ್ತೀವಿ. ಮುಂದೆ ಇನ್ನು ಎಲ್ಲ ಕನ್ನಡ ಪರ ಸಂಘಟನೆ ಜೊತೆಲಿ ಮಾತನಾಡಿ ಬರ್ರಿ, ಹೆದರ್ಬೇಡ್ರಿ, ಏನು ಹೆದರ್ಬೇಡಿ, ಧೈರ್ಯವಾಗಿ ನಿಂತ್ಕೊಳ್ಳಿ. ಭಾಳ ಹೆದರ್ಬಿಡ್ತೀರಿ ನೀವು, ಏನು ಹೆದರಲೇಬೇಡಿ, ಏನೂ ಆಗಲ್ಲ, ಆಯ್ತಾ? ಈಗ ನಾವು ನಿನ್ನೇರ ತಾವು ಕೇಳಿದಾಗ ಕೇಳ್ತೇವೆ ಇಟ್ಟು ಹೆದ್ದಾರಿ ಕಾಸರಗೋಡ್, ಅದು ಈ ಒಂದು 15 ದಿವಸದಲ್ಲೇ ಮಾಡ್ತೀವಿ. ನಾನು ನಮ್ಮ ಇವರತ್ತ ಯಾರು ಪ್ರವೀಣ್ ಕುಮಾರ್ ಶೆಟ್ಟಿ, KR ಕುಮಾರ್ ಪಾಪ ಅವ್ರನ್ನ ಕರೆದು ಮಾತಾಡಿ ಭಾಳ ಹಿಂದೇನು ಮಾಡಿದ್ದೋ ನಾವು, ಈಗಲೂ ಮಾಡ್ತೀವಿ ನಾವು ಇದು. ಆಮೇಲೆ ಇನ್ನೊಂದು ಭಾಳ ಮುಖ್ಯವಾಗಿ ಕಾಸರಗೋಡ್ ಕರ್ನಾಟಕ ಸೇರಬೇಕು ಅಂತೇಳಿ ಕರ್ನಾಟಕದ ಮುಖ್ಯಮಂತ್ರಿಯವರು ಕೂಡಲೇ ಅಧಿವೇಶನ ಕರಿಬೇಕು. ತುರ್ತು ಅಧಿವೇಶನ 2 ದಿವಸ ತುರ್ತು ಅಧಿವೇಶನ ಕರೆದು ಸರ್ವಾನುಮತ ನಿರ್ಣಯ ಮಾಡಿ ಕಾಸರಗೋಡ್ ಕರ್ನಾಟಕ ಸೇರಬೇಕು ಅಂತ ನಿರ್ಣಯ ಮಾಡಬೇಕು. ಪ್ರಧಾನಿ ಮಂತ್ರಿ ಹತ್ರ ನಿಯೋಗ ಹೋಗಬೇಕು. ಇಡೀ ಕರ್ನಾಟಕದ ತೀರ್ಮಾನ ಸಿದ್ದರಾಮಯ್ಯನವರು ಮಾಡಲೇಬೇಕು. ನಿಮ್ಗೆ ಏನೇ ಕೆಲಸ ಇರಲಿ, ಈಗ ನೀವು
ಅಸೆಂಬ್ಲಿ ಕರೀಲೇಬೇಕು. ಕರೀಲಿಲ್ಲ, ಬೇಗ ಒಂದು ವಾರದೊಳಗಾಗಿ ತೀರ್ಮಾನ ತಗೊಳ್ಳದೇ ಇದ್ರೆ ಸಿದ್ದರಾಮಯ್ಯನವರ ಮನೆ ಮುತ್ತಿಗೆ ಹಾಕ್ತೀವಿ. ಸಿದ್ದರಾಮಯ್ಯನವರ ಮನೆ ಮುತ್ತಿಗೆ ಹಾಕ್ತೀವಿ. 1956 ರಾಜ್ಯ ಪುನರ್ವಿಂಗಡಣೆ ಆ ಸಂದರ್ಭದಲ್ಲಿ ನಮಗೆ ಅನ್ಯಾಯ ಆಯಿತು. ಫಜಲಾಲಿ ಒಬ್ಬ ನ್ಯಾಯಾಧೀಶರು ಚೇರ್ಮನ್ ಆಗಿದ್ದರು. ಪಣಿಕ್ಕರ್ ಕಾಸರಗೋಡ್ನವರು, ಅಂದರೆ ಕೇರಳದವರು. ಪಣಿಕ್ಕರ್ಗೋಸ್ಕರ ಕಾಸರಗೋಡು ಕೇರಳದಲ್ಲಿ ಉಳಿತು. ನಂಬುದ್ರಿಪ್ಪ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಬಿಟ್ಕೊಡಕ್ಕೆ ತಯಾರಾಗಿದ್ದರು. ನಮ್ಮವರು ಸರಿಯಾದ ರೀತಿಯಲ್ಲಿ ಮಾತಾಡಲಿಲ್ಲ. ಈಗ ಮಹಾಜನ್ ವರದಿ ಬಂದು ಒಂದು 20-25 ವರ್ಷದ ಮೇಲೆ ಆಗಿರ್ಬೋದು. ಮಹಾಜನ್ ವರದಿಯಲ್ಲಿ ಕಾಸರಗೋಡ್ ಕರ್ನಾಟಕದ್ದು, ಕಾಸರಗೋಡ್ ಕರ್ನಾಟಕದ್ದು ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊಲ್ಲಾಪುರ ಕರ್ನಾಟಕದ್ದು, ಅಕ್ಕಲಕೋಟೆ ಕರ್ನಾಟಕದ್ದು ಸ್ಪಷ್ಟವಾಗಿ ಹೇಳಿದ್ದಾರೆ. ತಮಿಳುನಾಡಿನಲ್ಲಿ ತಾಳವಾಡಿ, ಹೊಸೂರು ಕರ್ನಾಟಕದ್ದು, ಮಡಕಸಿರ ಕರ್ನಾಟಕದ್ದು. ಈಗ ಕನ್ನಡ ಸರ್ಕಾರಕ್ಕೆ, ಕರ್ನಾಟಕ ಸರ್ಕಾರಕ್ಕೆ ಈಗ ಅವರು ಬೆಂಕಿ ಬಿದ್ದ ಮೇಲೆ ಬಾವಿ ತೆಗೆಯಕ್ಕೆ ಹೋಗಿದ್ದಾರೆ. ಇದುವರೆಗೂ ಒಬ್ಬ ಮಂತ್ರಿ, ಒಬ್ಬ ಶಾಸಕ, ಒಬ್ಬ MP ಈ ಗಡಿನಾಡಿನ ಕನ್ನಡಿಗರ ಬಗ್ಗೆ ಕೇಳಲಿಲ್ಲ, ಮಾತಾಡಲಿಲ್ಲ. ನಾನಂತೂ ಕಾಸರಗೋಡಿಗೆ ಸುಮಾರು 15 ವರ್ಷಗಳ ಕಾಲ ಹೋಗಿದ್ದೇನೆ. ಕೈಯಾರ ಕಿಣ್ಣಣ್ಣ ರೈ ಅದ್ಭುತವಾದಂಥ ಮಹಾ ಕನ್ನಡದ ಕವಿ. ಅವರು ಜೀವಿತವಿರುವವರೆಗೂ ಕಾಸರಗೋಡ್ ಕರ್ನಾಟಕ ಸೇರಬೇಕು ಅಂತ ಒತ್ತಾಯ ಮಾಡಿರ್ತಕ್ಕಂಥದ್ದು. ಈಗ ನಾವು ಮೂಲಭೂತವಾಗಿ ಕಾಸರಗೋಡ್ ಕರ್ನಾಟಕ ಸೇರಲೇಬೇಕು, ಕಾಸರಗೋಡ್ ಕರ್ನಾಟಕ ಸೇರಲೇಬೇಕು. ಇದರಲ್ಲಿ ಬೇರೆ ಮುಲಾಜಿಲ್ವೇ ಇಲ್ಲ. ಈ ಬಗ್ಗೆ ಕಾಂಗ್ರೆಸ್ನವರು, BJPಯವರು, ಕರ್ನಾಟಕದ ಎಲ್ಲರೂ ಒಂದೇ ಧ್ವನಿ ಎತ್ತಬೇಕು. ಕನ್ನಡಿಗರ ಪರವಾಗಿ ನಾವು ಕಾಸರಗೋಡ್ ಕರ್ನಾಟಕ ಸೇರಬೇಕು ಅಂತ ಒಂದು, ಮತ್ತು ಕನ್ನಡಿಗರಿಗೆ ಉದ್ಯೋಗ, ಈ ಎರಡು, ಮತ್ತು ಮಹದಾಯಿ ಮೇಕೆದಾಟು, ಉತ್ತರ ಕರ್ನಾಟಕದ ಅಭಿವೃದ್ಧಿ, ಹೈದರಾಬಾದ್ ಕರ್ನಾಟಕದ ಅಭಿವೃದ್ಧಿ, ಬಹಳ ಪ್ರಮುಖವಾಗಿ ಕಾಸರಗೋಡ್ ಕರ್ನಾಟಕ ಸೇರಬೇಕು ಅಂತೇಳಿ ತೀವ್ರವಾಗಿ ಕರ್ನಾಟಕ ಬಂದ್ ಕರೆ ಕೊಡ್ತೀವಿ. ಕರ್ನಾಟಕ ಬಂದ್ ಕರೆ ಕೊಡ್ತೀವಿ. ಮತ್ತು ಇತ್ತೀಚೆಗೆ ನಿಮಗೆ ನಾನು ಹೇಳ್ತೀನಿ ಯಾವತ್ತು ಅಂತೇಳಿ, ಮಂಗಳೂರು ಕಾಸರಗೋಡ್ ಗಡಿಯಲ್ಲಿ ಭಾರಿ ಚಳವಳಿ, ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡ್ತೇವೆ ಅಲ್ಲಿ. ಮತ್ತು ಇಲ್ಲಿ ವೈನಾಡನ್ನ ಯಾವುದೇ ಕಾರಣಕ್ಕೂ ಒಳಗಡೆ ಹೋಗಕ್ಕಿಲ್ಲ ಅಂತೇಳಿ ಅವ್ರಿಗೆ ನಾವು ಬಂದ್ ಮಾಡ್ತೀವಿ. ಈಗ ಆ ಕಿರಣ್ ಮುಜಮ್ದಾರ್ ಮತ್ತು ಮೋಹನ್ ದಾಸ್ ಪೈ, ಯಾರ್ರಿ ಅವರು? ಮೋಹನ್ ದಾಸ್ ಪೈ, ತಮಗೆ ನಾನು ಕೈ ಮುಗಿದು ಹೇಳ್ತೇನೆ, ತಾವಿದ್ದರೆ ನಮ್ಮ ರಾಜ್ಯದಲ್ಲಿ ಇರಿ, ಇಲ್ಲದೆ ಹೋಗ್ಬೇಕು. ನೀವು ಕನ್ನಡದ ವಿರೋಧಿ ಥರ ಮಾತಾಡಬಾರ್ದು. ಕನ್ನಡಿಗರಿಗೆ ಉದ್ಯೋಗ ಕಾನೂನು ಆಗಲೇಬೇಕು. ಕಿರಣ್ ಮುಜಮ್ದಾರ್ಗೋಸ್ಕರ, ಈ ಪೈಗೋಸ್ಕರ ನಿಲ್ಲಿಸುವ ಪ್ರಶ್ನೆ ಇಲ್ವೇ ಇಲ್ಲ. ಕಾಸರಗೋಡ್ ಕರ್ನಾಟಕಕ್ಕೆ ಸೇರಬೇಕು ಅಂತೇಳಿ ಈಗ ನಾವು ರಾಜಭವನದ ಕಡೆ ಹೋಗ್ತೀವಿ. ಮುಂದೆ ಇನ್ನು ಎಲ್ಲ ಕನ್ನಡ ಪರ ಸಂಘಟನೆ ಜೊತೆಲಿ ಮಾತನಾಡಿ ಬರ್ರಿ, ಹೆದರ್ಬೇಡ್ರಿ, ಏನು ಹೆದರ್ಬೇಡಿ, ಧೈರ್ಯವಾಗಿ ನಿಂತ್ಕೊಳ್ಳಿ. ಭಾಳ ಹೆದರ್ಬಿಡ್ತೀರಿ ನೀವು, ಏನು ಹೆದರ್ಲೇಬೇಡಿ, ಏನೂ ಆಗಲ್ಲ, ಆಯ್ತಾ? ಈಗ ನಾವು ನಿನ್ನೇರ ತಾವು ಕೇಳಿದಾಗ ಕೇಳಿದ್ದೇವೆ. ಹೆದ್ದಾರಿ ಕಾಸರಗೋಡ್ ಅದು ಈ ಒಂದು 15 ದಿವಸದಲ್ಲೇ ಮಾಡ್ತೀವಿ. ನಾನು ನಮ್ಮ ಇವ್ರತ ಯಾರು ಪ್ರವೀಣ್ ಕುಮಾರ್ ಶೆಟ್ಟಿ, KR ಕುಮಾರ್ ಪಾಪ ಅವ್ರೆಲ್ಲ ಕರೆದು ಮಾತಾಡಿ ಭಾಳ ಹಿಂದೇನು ಮಾಡಿದ್ವು, ನಾವು ಈಗಲೂ ಮಾಡ್ತೀವಿ ನಾವು ಇದು. ಆಮೇಲೆ ಇನ್ನೊಂದು ಭಾಳ ಮುಖ್ಯವಾಗಿ ಕಾಸರಗೋಡ್ ಕರ್ನಾಟಕ ಸೇರಬೇಕು ಅಂತೇಳಿ ಕರ್ನಾಟಕದ ಮುಖ್ಯಮಂತ್ರಿಯವರು ಕೂಡಲೇ ಅಧಿವೇಶನ ಕರಿಬೇಕು. ತುರ್ತು ಅಧಿವೇಶನ 2 ದಿವಸ ತುರ್ತು ಅಧಿವೇಶನ ಕರೆದು ಸರ್ವಾನುಮತ ನಿರ್ಣಯ ಮಾಡಿ ಕಾಸರಗೋಡ್
ಕರ್ನಾಟಕ ಸೇರಬೇಕು ಅಂತ ನಿರ್ಣಯ ಮಾಡಬೇಕು. ಪ್ರಧಾನಿ ಮಂತ್ರಿ ಹತ್ರ ನಿಯೋಗ ಹೋಗಬೇಕು. ಇಡೀ ಕರ್ನಾಟಕದ ತೀರ್ಮಾನ ಸಿದ್ದರಾಮಯ್ಯನವರು ಮಾಡಲೇಬೇಕು. ನಿಮ್ಗೆ ಏನೇ ಕೆಲಸ ಇರಲಿ, ಈಗ ನೀವು ಅಸೆಂಬ್ಲಿ ಕರೀಲೇಬೇಕು. ಕರೀಲಿಲ್ಲ, ಬೇಗ ಒಂದು ವಾರದೊಳಗಾಗಿ ತೀರ್ಮಾನ ತಗೊಳ್ಳದೇ ಇದ್ರೆ ಸಿದ್ದರಾಮಯ್ಯನವ್ರ ಮನೆ ಮುತ್ತಿಗೆ ಹಾಕ್ತೀವಿ. ಸಿದ್ದರಾಮಯ್ಯನವ್ರ ಮನೆ ಮುತ್ತಿಗೆ ಹಾಕ್ತೀವಿ.